ನೀವು ನೋಡ್ತಾ ಇದ್ದೀರಾ ರೈಟ್ ನ್ಯೂಸ್. ಇತ್ತೀಚೆಗೆ ಹೈವೇ ಟೋಲ್ಗಳಲ್ಲಿ ಟೋಲ್ ಬೂತ್ ಸಿಬ್ಬಂದಿಯಿಂದ ಹಲ್ಲೆ ಪ್ರಕರಣಗಳು ಹೆಚ್ಚಾಗಿದ್ದು ಸಾರ್ವಜನಿಕರು ಆತಂಕದಲ್ಲಿ ಓಡಾಡುವಂತಾಗಿದೆ. ಇನ್ನು ಉತ್ತರ ಪ್ರದೇಶದ ಬಾರಾಬಂಕಿಯ ಹೈದರ್ಗಢ್ ಟೋಲ್ ಬೂತ್ನಲ್ಲಿ ಮೊನ್ನೆ ಉತ್ತರ ಪ್ರದೇಶದ ಹೈಕೋರ್ಟ್ನ ವಕೀಲರೊಬ್ಬರು ಟೋಲ್ ದಾಟುವಾಗ ಟೋಲ್ ಸಿಬ್ಬಂದಿಯೊಂದಿಗೆ ಮಾತಿನ ಚಕಮಕಿ ನಡೆದಿದ್ದು, ಟೋಲ್ ಸಿಬ್ಬಂದಿಗಳು ಗೂಂಡಾಗಳಂತೆ ವಕೀಲರ ಮೇಲೆರಗಿ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ವಕೀಲರನ್ನು ಹಿಗ್ಗಾಮುಗ್ಗಾ ಥಳಿಸುತ್ತಾ ಕ್ಷಮೆ ಕೇಳಲು ಪದೇ ಪದೇ ಒತ್ತಾಯಿಸಿದ್ದಾರೆ. ಇನ್ನು ಹಲ್ಲೆಗೊಳಗಾದ ವಕೀಲರ ಸಂಘದ ನೂರಾರು ವಕೀಲರೊಂದಿಗೆ ಟೋಲ್ ಬೂತ್ಗೆ ಹಲವಾರು ಕಾರುಗಳಲ್ಲಿ ಧಾವಿಸಿದ್ದಾರೆ. ಇನ್ನು ಸಮಾರೋಪಾದಿಯಲ್ಲಿ ಕಾರುಗಳು ಬಂದ ದೃಶ್ಯವನ್ನು ಕಂಡ ಟೋಲ್ ಸಿಬ್ಬಂದಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ವಕೀಲರ ಪಡೆ ಟೋಲ್ ಕಂಬಗಳನ್ನು ಕಿತ್ತು ಹಾಕಿ ಸ್ಥಳದಲ್ಲೇ ಪ್ರತಿಭಟನೆ ಆರಂಭಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಬಂದು ಎಷ್ಟೇ ಮನವೊಲಿಸಿದರೂ ಕೇಳದ ಟೋಲ್ ಸಿಬ್ಬಂದಿಗಳನ್ನು ಬಂಧಿಸಲು ಹಾಗೂ ಅವರ ಮೇಲೆ ಗಂಭೀರ ಪ್ರಕರಣ ದಾಖಲಿಸಲು ಪಟ್ಟು ಹಿಡಿದಿದ್ದಾರೆ. ಇನ್ನು ಸಂದರ್ಭದ ಸೂಕ್ಷ್ಮತೆಯನ್ನು ಅರಿತ ಪೊಲೀಸರು ತಕ್ಷಣ 7 ಸಿಬ್ಬಂದಿಗಳನ್ನು ಬಂಧಿಸಿದ್ದಾರೆ. ಅಷ್ಟೇ ಅಲ್ಲದೆ ಟೋಲ್ ಗುತ್ತಿಗೆ ಪಡೆದ ಕಂಪನಿಯ ಗುತ್ತಿಗೆಯನ್ನು ರದ್ದು ಮಾಡಿ NHAIನ ಝೀರೋ ಟಾಲರೆನ್ಸ್ ನೀತಿಯಡಿ ಕಂಪನಿಯ 5.3 ಕೋಟಿ ರೂಪಾಯಿ ಬ್ಯಾಂಕ್ ಸುರಕ್ಷಾ ಹಣವನ್ನು ಜಪ್ತಿ ಮಾಡಿಕೊಂಡಿದೆ. ಇನ್ನು 3 ದಿನಗಳಿಂದ ಸಾವಿರಾರು ವಾಹನಗಳು ಟೋಲ್ನಿಂದ ಫ್ರೀಯಾಗಿ ಸಂಚಾರ ಮಾಡುತ್ತಿದ್ದು, ಈಗಲೂ ಟೋಲ್ನ ಹತ್ತಿರ ಯಾವ ಸಿಬ್ಬಂದಿಯೂ ಇಲ್ಲದೆ ಶುಲ್ಕವಿಲ್ಲದೆ ವಾಹನ ಸಂಚಾರ ನಡೆಯುತ್ತಿದೆ. और ये जो टोल चल रहा है, ये गुंडा इस पर नियमित बैठते हैं. ये जरा सा भी कोई बात होती है, एक हूटर दबता है और 40-50 की संख्या में गुंडे इकट्ठा होकर के आए दिन आम आदमी के साथ मारपीट